ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡ್ತಾ ಇದ್ದೀರಾ. ಥಂಬ್ನೇಲ್ ನೋಡಿದಾಗಲೇ ನಿಮಗೆ ಅರ್ಥ ಆಗಿರುತ್ತೆ ಯಾವ ವಿಡಿಯೋ ಅಂತ. ನೋಡಿ ಸ್ನೇಹಿತರೆ, ಈ ಬ್ಲೂ ಡೇಸ್ ಬಗ್ಗೆ, ಪ್ಲ್ಯಾಂಟ್ ಬಗ್ಗೆ ನೋಡೋಣ. ಅದಕ್ಕೂ ಮುಂಚೆ ಒಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡ್ಬಿಡ್ತೀನಿ ಸ್ನೇಹಿತರೆ. ಯಾಕಂದರೆ ತುಂಬ ಜನ ಫುಲ್ ವಿಡಿಯೋ ನೋಡೋದಿಲ್ಲ, ಸ್ಕಿಪ್ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ ಅಷ್ಟೇ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗೇ ನಿಮ್ಮ ಹತ್ರ ಹೇಳ್ಬಿಡ್ತೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ ನನಗೆ ಕಮೆಂಟ್ಸ್ಗಳು ಬರುತ್ತೆ, ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ, ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಕಮೆಂಟ್ಸ್ ಮಾಡ್ತಾರೆ. ನಾನು ಮಾಡ್ತೀನಿ, ಆದರೆ ಮಾಡಿಬಿಟ್ಟು ಮತ್ತೆ ಅವರು ಕಂಟಿನ್ಯೂ ಆಗಿ ಕನೆಕ್ಟೇ ಇರೋದಿಲ್ಲ, ಹೋಗ್ಬಿಡ್ತಾರೆ ಅಷ್ಟೇ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಹೋಗ್ಬಿಡ್ತಾರೆ. ಯಾಕಂದರೆ ಅವ್ರಿಗೆ 100 ಸಬ್ಸ್ಕ್ರೈಬರ್ 200 ಸಬ್ಸ್ಕ್ರೈಬರ್ ಇದ್ದಿರ್ತಾರೆ ಅಷ್ಟೇ. ಸ್ಟಾರ್ಟಿಂಗಲ್ಲಿ ನಾನು ಒಂದು ಹೇಳ್ತೀನಿ ನಿಮಗೆ, ಇದು ಒಂದು ಸಜೆಷನ್ನು, ಇಲ್ದಿದ್ರೆ ಇನ್ಫಾರ್ಮೇಷನ್ ಅಂತ ತಗೊಳ್ಳಿ, ಓಕೆನಾ ಸ್ನೇಹಿತರೆ. ನೋಡಿ, ನೀವು ಸ್ಟಾರ್ಟಿಂಗಲ್ಲಿ ನಿಮಗೆ ಸಬ್ಸ್ಕ್ರೈಬ್ ಆಗಬೇಕಂದ್ರೆ ನೋಡಿ, ಕಂಟಿನ್ಯೂ ಆಗಿ ಇರಿ. ಒಬ್ಬರು ಸಬ್ಸ್ಕ್ರೈಬ್ ಮಾಡಿದಂದರೆ ಅವ್ರ ವಿಡಿಯೋಗೂ ನೀವು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ನೀವು ಅವ್ರಿಗೆ ಮಾಡಿ, ಅವರು ನಿಮ್ಗೆ ಮಾಡಲಿ. ಏನು ಮಾಡ್ತಾರೆ, ಒಬ್ಬೊಬ್ಬರು 100 ಸಬ್ಸ್ಕ್ರೈಬರೇ ಇರ್ತಾರೆ. ಇದು ಯಾಕೆ ಹೇಳ್ತೀನಿ ಅಂದರೆ, ನನಗೆ ತುಂಬ ಬೇಜಾರಾಗುತ್ತೆ. ಇದು ನಾನು ಹೇಳಲೇಬೇಕು ಅಂತ ಇವತ್ತು ಹೇಳ್ತಾ ಇದ್ದೀನಿ. 100 ಸಬ್ಸ್ಕ್ರೈಬರ್ ಇರೋರು, 200 ಸಬ್ಸ್ಕ್ರೈಬರ್ ಇರೋರು ದಯವಿಟ್ಟು ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಿ. ನಾನು ಇವಾಗ ಕೂಡ ಒಬ್ಬರು ನನಗೆ ಕಮೆಂಟ್ಸ್ ಮಾಡಿದರು, ನಾನು ಸಪೋರ್ಟ್ ಮಾಡ್ತೀನಿ, ನೀವು ಮಾಡಿ ಅಂತ. ನಾನು ತುಂಬ ಜನಕ್ಕೆ ಮಾಡಿದ್ದೀನಿ ಅಂತ. ನೋಡಿ, ತುಂಬ ಜನ ಮಾಡೋದೇ ಇಲ್ಲ, ಒಬ್ಬರು ಸಪೋರ್ಟ್ ಮಾಡೋದಿಲ್ಲ. ಮಾಡಿದ್ರೂ ಕೂಡ ನೀವೇನು ಮಾಡಿ ಗೊತ್ತಾ, ದಯವಿಟ್ಟು ಕಂಟಿನ್ಯೂ ಆಗಿ ಇದರಲ್ಲಿ ಇರಿ, ಟಚ್ಚಲ್ಲಿ ಇರಿ, ಓಕೆನಾ. ಮೊದಲು ಸಬ್ಸ್ಕ್ರೈಬ್ ಆದಮೇಲೆ ಮತ್ತೆ ಅವ್ರಿಗೆ ಆ ವಿಡಿಯೋನೂ ನೋಡೋದಿಲ್ಲ, ಯಾರ ವಿಡಿಯೋನೂ ನೋಡೋದೇ ಇಲ್ಲ ಅವರು. ಅವ್ರಿಗೆ ನಾವು ಕಮೆಂಟ್ಸ್ ಹಾಕಿದ್ರೂ ಮತ್ತೆ ಅವ್ರು ನಮ್ಗೆ ರಿಪ್ಲೈನೇ ಮಾಡೋದಿಲ್ಲ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ನಾನೀಗ ಅವ್ರ ವಿಡಿಯೋನ ಚೆಕ್ ಮಾಡಿದೆ. ಇದು ಯಾಕಂದರೆ ಅವ್ರ ವಿಡಿಯೋ ಚೆಕ್ ಮಾಡಿದಾಗ ಯಾವುದ್ರಲ್ಲೂ ಕಮೆಂಟ್ಸೇ ಇರಲಿಲ್ಲ. ಒಂದು ವಿಡಿಯೋದಲ್ಲಿ ಮಾತ್ರ ಕಮೆಂಟ್ಸ್ ಇತ್ತು. ಅದರಲ್ಲಿ ಬರೀ ಇದು ಅವ್ರದ್ದು ಸಿಂಬಲ್ ಮಾತ್ರ ಇರುತ್ತೆ. ಏನಂದರೆ ಥ್ಯಾಂಕ್ ಯು. ಸೊ ಅಟ್ಲೀಸ್ಟ್ ಥ್ಯಾಂಕ್ ಯು ಆದರೆ ಹೇಳಬೇಕು. ನೀವು ಸ್ಟಾರ್ಟಿಂಗಲ್ಲಿ ನಾನು ನಿಮ್ಗೆ ಸಜೆಷನ್ ಕೊಡೋದಂದರೆ, ಯಾರಾದರೂ ನಿಮಗೆ ಕಮೆಂಟ್ಸ್ ಮಾಡಿದ್ರೆ ದಯವಿಟ್ಟು ಅವ್ರಿಗೆ ರೆಸ್ಪಾನ್ಸ್ ಮಾಡಿ, ಥ್ಯಾಂಕ್ ಯು ಹೇಳಿ. ಇಲ್ದಿದ್ರೆ ಥ್ಯಾಂಕ್ ಯು ಸೊ ಮಚ್. ನಾನು ವೀಡಿಯೋದಲ್ಲಿ ಎಲ್ಲ ನೀವು ನೋಡಿ, ನಾನು ಒಂದು ನಮಸ್ಕಾರ ಸಿಂಬಲ್ ಹಾಕಿ ನಾನು ಮಾಡಿರ್ತೀನಿ. ದಯವಿಟ್ಟು ಇದು ಕಲ್ತ್ಕೊಳ್ಳಿ. ಯಾಕಂದರೆ ಅವ್ರಿಗೆ ಕೊಡೋ ನಾವು ರೆಸ್ಪೆಕ್ಟು, ಸಬ್ಸ್ಕ್ರೈಬರ್ಗಳಾದರೆ ಸಾಧಾರಣವಾಗಿ ಬರೋದಿಲ್ಲ ಯಾರೂ ಅಷ್ಟೇ. ಅವರು ಯಾರಾದರೂ ಮಾಡಿದ್ರಂದರೆ ನಿಮಗೆ ದಯವಿಟ್ಟು ಸ್ಟಾರ್ಟಿಂಗಲ್ಲಿ ಇರೋರು, ನಾನು ಹೇಳ್ತಾ ಇರೋದು 100 ವಿಡಿಯೋ 200 ವಿಡಿಯೋ ಇರೋರು ನಿಮಗೆ ಸಜೆಷನ್, ದಯವಿಟ್ಟು ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡಿ, ಥ್ಯಾಂಕ್ ಯು ಹೇಳಿ. ಸಿಂಬಲ್ ಹಾಕ್ಬಿಟ್ಟು ಬಿಡೋದಲ್ಲ. ಒಂದು 10 ಕಮೆಂಟ್ಸ್ ಇರುತ್ತೆ, ಅದಕ್ಕೆ ಕೂಡ ಇವ್ರು ರಿಪ್ಲೈ ಮಾಡಲ್ಲ. ಒಂದೊಂದು ನೀವು ನೋಡಿ ಲಕ್ಷಗಟ್ಟಲೆ ಇದಿರ್ತಾರೆ ಸಬ್ಸ್ಕ್ರೈಬರು. ಅವರು ವಿಡಿಯೋಗಳಿಗೆ 400-300 ಕಮೆಂಟ್ಸ್ಗಳು ಬರುತ್ತೆ, ಎಲ್ಲದಕ್ಕೂ ರಿಪ್ಲೈ ಮಾಡ್ತಾರೆ ಅವರು. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ. ಆಮೇಲೆ ಇವತ್ತು ಸ್ವಲ್ಪ ವಿಡಿಯೋ ಲೆಂತ್ ಇರುತ್ತೆ, ಕ್ಷಮಿಸಿ ಸ್ನೇಹಿತರೆ. ಇದು ಹೇಳ್ಬೇಕಂತ ನಾನು ಹೇಳಿದೆ. ಆಮೇಲೆ ವಿಡಿಯೋ ಫುಲ್ ನೋಡಿ. ಅವ್ರು ನಮ್ಗೆ ಹೇಳ್ತಾರೆ ಫುಲ್ ನೋಡಿ, ಪ್ಲೀಸ್ ನಮ್ಮದು ವಿಡಿಯೋನ ಫುಲ್ ನೋಡಿ ಅಂತ. ನೀವು ಅದೇ ಥರನೂ ಗಾರ್ಡನಿಂಗ್ ಚಾನಲ್ಗಳನ್ನ ಫುಲ್ ನೋಡಬೇಕು. ಏನಾದರೂ ಇನ್ಫಾರ್ಮೇಷನ್ ಇರುತ್ತೆ ಅದರಲ್ಲಿ. ನಾನು ನೋಡಿ, ನನ್ನ ಚಾನಲಲ್ಲಿ ನೀವು ಒಂದು ಸರಿ ಸರ್ಚ್ ಮಾಡಿ ನೋಡಿ, ಇನ್ಫಾರ್ಮೇಷನ್ ತುಂಬ ಕೊಟ್ಟಿರಿ. ಆದರೆ ಅದ್ರ ಬಗ್ಗೆ ಒಬ್ಬರು ಕೂಡ ನನಗೆ ಲೈಕ್ಸ್ ಹಾಕಿಲ್ಲ, ಒಬ್ಬರು ಕೂಡ ನನಗೆ ಕಮೆಂಟ್ಸ್ ಮಾಡಿಲ್ಲ. ನೀವು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರ. ಮಕ್ಕಳ ಬಗ್ಗೆ, ಆಮೇಲೆ ಪ್ರಾಣಿಗಳ ಬಗ್ಗೆ ಎಷ್ಟು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅಡುಗೆಗಳ ಬಗ್ಗೆ, ಮನೆ ಕ್ಲೀನಿಂಗು, ಡೆಕ್ರೇಷನು, ಈ ಥರ ಎಷ್ಟು ವಿಡಿಯೋ ಹಾಕಿದ್ದೀನಿ. ಅದರಲ್ಲಿ ಒಂದರಲ್ಲಿ ಕೂಡ ನನಗೆ ರಿಪ್ಲೈ ಬಂದಿಲ್ಲ. ಗಾರ್ಡನಿಂಗ್ ಚಾನೆಲ್ ಅವರು ನನಗೆ ಸಪೋರ್ಟ್ ಮಾಡೋದಿಲ್ಲ. ದಯವಿಟ್ಟು ಈ ಥರ ಮಾಡಬೇಡಿ ಸ್ನೇಹಿತರೆ. ಕರ್ನಾಟಕ ದೇಶದಲ್ಲಿ ದಯವಿಟ್ಟು ಗಾರ್ಡನಿಂಗ್ ಚಾನೆಲ್ಗಳಿಗೆ ಸಪೋರ್ಟ್ ಮಾಡ್ಕೊಳ್ಳಿ, ಓಕೆನಾ ಸ್ನೇಹಿತರೆ. ಈಗ ವಿಡಿಯೋಗೆ ಹೋಗೋಣ. ನೋಡಿ, ನಾನು ಹೊರಗಡೆ ಮಾಡ್ತಾಯಿದ್ದೆ, ಯಾಕಂದರೆ ನಮ್ಮ ಬೆಕ್ಕುಗೆ ಸ್ವಲ್ಪ ಮೈ ಹುಷಾರಿಲ್ಲ. ಅದಕ್ಕೋಸ್ಕರ ಅವ್ನು ಹೊರಗಡೆ ಹೋಗ್ತಾನೆ ಅಂತ ನಾನು ಒಳಗಡೆ ಮಾಡ್ತಾಯಿದ್ದೀನಿ. ಹೂವಿನ ಗಿಡ ಅಲ್ಲ, ಒಬ್ಬರು ಹೂವಿನ ಗಿಡನ ಒಳಗಡೆ ಹಾಕ್ತಾಯಿದ್ದೀರಾ ವಿಡಿಯೋ ಅಂತ ಹೇಳ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ಬಿಡ್ತೀನಿ ಮೊದಲೇ. ನೋಡಿ, ಇದು ಬ್ಲೂ ಡೇಸ್, ಇದು ಮಾರ್ನಿಂಗ್ ಗ್ಲೋರಿ ಫ್ಯಾಮ್ಲಿಗೆ ಸೇರಿದ್ದು, ಓಕೆನಾ ಸ್ನೇಹಿತರೆ. ಆಮೇಲೆ ಇದರ ಸೈಂಟಿಫಿಕ್ ನೇಮ್ ಇವಾಲ್ವೆಲೆಸ್ ಅಂತ ಕರೀತಾರೆ, ಓಕೆನಾ ಸ್ನೇಹಿತರೆ. ನೋಡಿ, ಇದು ನಾನು ಬಿಗಿನರ್ಸ್ಗೆ ಒಳ್ಳೆ ಪ್ಲ್ಯಾಂಟ್ ಇದು ಸ್ನೇಹಿತರೆ. ಬಿಗಿನರ್ಸ್ಗೆ ನೋಡಿ, ಒಬ್ಬೊಬ್ರು ನೀರು ಹಾಕೋದು ಇದೆಲ್ಲ ಅವ್ರಿಗೆ ಕಷ್ಟ, ಕಂಪೋಸ್ಟು ಇದೆಲ್ಲ ಕಷ್ಟ ಆಗುತ್ತೆ. ನೋಡಿ, ಈ ಥರ ಲೋ ಮೇಂಟೆನೆನ್ಸ್ ಪ್ಲ್ಯಾಂಟ್ಗಳನ್ನ ತಗೊಳ್ಳಿ.
ನಿಮ್ಮ ಗಾರ್ಡನ್ಗೆ ಚೆನ್ನಾಗಿರುತ್ತೆ. ಓಕೆನಾ ಸ್ನೇಹಿತರೆ. ಆಮೇಲೆ ಲ್ಯಾಂಡ್ಸ್ಕೇಪಿಂಗ್ ಕೂಡ ಯೂಸ್ ಮಾಡ್ತಾರೆ. ಇದು ನೋಡಿ ಪಾರ್ಕ್ಗಳಲ್ಲಿ, ಆಮೇಲೆ ರೆಸಾರ್ಟ್ ಈ ಥರ ಏರಿಯಾಗಳಲ್ಲಿ ಇದು ಲ್ಯಾಂಡ್ಸ್ಕೇಪಿಂಗ್ ಅಂದರೆ ಬಾರ್ಡರ್ ಪ್ಲಾಂಟಾಗಿ ಯೂಸ್ ಮಾಡ್ತಾರೆ. ಇದು ನೋಡಿ ನಿಮ್ಮ ನರ್ಸರಿಗಳಲ್ಲಿ 60 ರೂಪಾಯಿಗೆಲ್ಲ ಸಿಗುತ್ತೆ, 60ಗೆಲ್ಲ. ಓಕೆನಾ ಸ್ನೇಹಿತರೆ. ನೋಡಿ ಇದಕ್ಕೆ ಪಾಟ್ ಸೈಜು 8 ಇಂಚ್ ತೊಗೊಳ್ಳಿ. ಇದು ನೀವು ಒಂದು 8 ಇಂಚಲ್ಲಿ ಹಾಕಿದ್ರೂ ಇದು ದೊಡ್ಡದಾದ್ಮೇಲೆ ನೀವು ಬೇರೆ ಪಾಟ್ಗೂ ಶಿಫ್ಟ್ ಮಾಡ್ಕೊಬೋದು, ದೊಡ್ಡ ಪಾಟ್ಗೂ. ಇಲ್ದಿದ್ರೆ ಅಗಲವಾದ ಪಾಟಲ್ಲಿ ನೀವು ಕೂಡ ಇದು ಹಾಕ್ಕೊಬೋದು. ಎಲ್ಲ ಹೂವಿನ ಗಿಡ ಮಿಕ್ಸ್ ಮಾಡಿ ಹಾಕ್ಕೊಬೋದು. ನಿತ್ಯ ಕಲ್ಯಾಣಿ ಪುಷ್ಪ ಗಿಡ, ಆಮೇಲೆ ಚೆಂಡು ಗಿಡ, ಇದೆಲ್ಲ ನೀವು ಮಿಕ್ಸ್ ಮಾಡಿ ಕೂಡ ಹಾಕ್ಕೊಬೋದು. ಒಬ್ಬೊಬ್ರು ಹಾಕ್ತಾರೆ ಆ ಥರ, ಅದು ಚೆನ್ನಾಗಿ ಬರುತ್ತೆ. ಓಕೆನಾ ಸ್ನೇಹಿತರೆ. ಆಮೇಲೆ ಇದಕ್ಕೆ ನೋಡಿ ಪಾಟಿಂಗ್ ಮಿಕ್ಸ್ ಬಂದುಬಿಟ್ಟು ಗಾರ್ಡನ್ ಮಣ್ಣು ಒಂದು ಪಾಟು, ಆಮೇಲೆ ಕಂಪೋಸ್ಟು, ಬೋನ್ ಮಿಲ್ಲು 1-2 ಸ್ಪೂನ್ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಇದು ಆರಾಮಾಗಿ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಇದು ಮಿಲಿ ಬಗ್ಸ್ ಹಾಕಾದರೆ ಏನು ಮಾಡಿ ಗೊತ್ತಾ, ನೀಮ್ ಆಯಿಲ್ ಸ್ಪ್ರೈ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ. ಅದು ಆಗೋದಿಲ್ಲ, ಆದರೆ ನೀಮ್ ಆಯಿಲ್ ಸ್ಪ್ರೈ ಮಾಡ್ಕೊಬೋದು. ಇಲ್ದಿದ್ರೆ ನೀವು ನೀಮ್ ಕಳಿ ಬರುತ್ತಲ್ಲ, ನೀಮ್ ಕೇಕ್ ಪೌಡ್ರ್, ಅದು ಕೂಡ ಮಿಕ್ಸ್ ಮಾಡಿದ್ರೆ ಫಂಗಸ್ ಹಿಡಿಯೋದಿಲ್ಲ, ಆಮೇಲೆ ಮಿಲಿ ಬಗ್ಸ್ ಅಟ್ಯಾಕ್ ಆಗೋದಿಲ್ಲ. ಓಕೆನಾ ಸ್ನೇಹಿತರೆ. ಆಮೇಲೆ ನೀರು ಇದಕ್ಕೆ ದಿನ ಹಾಕ್ಲೇಬೇಕು. ವೆಲ್ಡ್ರೈನ್ ಮಣ್ಣಿದ್ರೆ ಇದು ಆರಾಮಾಗಿ ಬುಷಿಯಾಗಿ ಬರುತ್ತೆ. ಇದು ಸೀಸನ್ ಮುಗಿದ್ಮೇಲೆ ನೀವೇನು ಮಾಡಿ ಬ್ರೂನಿಂಗ್ ಮಾಡಿ ಬಿಟ್ಬಿಡಿ, ಮತ್ತು ಬರೋ ವರ್ಷಕ್ಕೆ ಇದು ಯೂಸ್ ಆಗುತ್ತೆ ನಿಮಗೆ. ಪೆರಿನಿಯಲ್ ಪ್ಲ್ಯಾಂಟ್ ಸ್ನೇಹಿತರೆ. ಇದು ಪೆರಿನಿಯಲ್ ಅಂದರೆ ನೀವು ಸೇಫ್ ಮಾಡಿ ಇಟ್ಕೊಂಡ್ರೆ ಬರೋ ವರ್ಷಕ್ಕೆ ಯೂಸ್ ಆಗುತ್ತೆ. ಓಕೆನಾ ಸ್ನೇಹಿತರೆ. ನಿಮಗೆ ಇದು ಎಲ್ಲ ನರ್ಸರಿಗಳಲ್ಲಿ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಯಿತಾ ನಿಮಗೆ? ಇಷ್ಟ ಇದ್ದರೆ ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋ ವಿಡಿಯೋ ಎಲ್ಲ ಬರುತ್ತೆ. ಓಕೆನಾ ಸ್ನೇಹಿತರೆ. ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹೊಸ ನೋಟಿಫಿಕೇಷನ್ ನಿಮ್ಗೆ ಬರ್ತಾನೆ ಇರುತ್ತೆ. ಓಕೆನಾ ಸ್ನೇಹಿತರೆ. ಕಮೆಂಟ್ಸ್ ಮಾಡಿ. ಟೇಕ್ ಕೇರ್. ಬಾಯ್ ಸ್ನೇಹಿತರೆ.